ಅಲ್ಲಿ ವೇದಿಕೆ ಮುಂಭಾಗಕ್ಕೆ ಕುರ್ಚಿಗಳನ್ನು ಹಾಕಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎರಡು ತಂಡಗಳ ಆಟಗಾರರು ಎಂಎಂಸಿ ಹಾಗೂ ಡಿಎಂಸಿ ತಂಡಗಳ ಎರಡು ತಂಡದ ಆಟಗಾರರುಗಳು ವೇದಿಕೆ ಮುಂಭಾಗಕ್ಕೆ ಬಂದು ಈ ಒಂದು ಸಮಾರಂಭ ಯಶಸ್ವಿಗೊಳಿಸಲಿಕ್ಕೆ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಬೀರ್ ಎಂಎಂಸಿ ಕಬಡ್ಡಿ ಆಟಗಾರ, ಬನ್ನಿ ವೇದಿಕೆ ಮೇಲೆ ಬನ್ನಿ. ಶಬೀರ್ ಆಟಗಾರರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಎಂಎಂಸಿ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಒಂದು ಎಲೈಟ್ ಟ್ರೋಫಿ 2024 ಇದರ ಸಮಾರಂಭ ಕ್ಲೋಸಿಂಗ್ ಸೆರೆಮನಿ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಒಂದು ಕಾರ್ಯಕ್ರಮ ಇಲ್ಲಿ ಆರಂಭವಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಈ ಪಂದ್ಯಾವಳಿಯ ಟೈಟಲ್ ಸ್ಪಾನ್ಸರ್ ಎಲೈಟ್ ಇನ್ಫ್ರಾಸ್ಟ್ರಕ್ಚರ್ ಸೌದಿ ಅರೇಬಿಯಾ, ಇದರ ಮಾಲಕರು, ಕೊಡುಗೆ ದಾನಿಗಳು, ಶೈಕ್ಷಣಿಕ, ವೈದ್ಯಕೀಯ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಬಡ ಜನರಿಗೆ ಸಹಾಯ ಹಸ್ತವನ್ನು ನೀಡಬಲ್ಲಂತಹ ವ್ಯಕ್ತಿ, ಪ್ರಚಾರದ ಹಂಗಿಲ್ಲದೆ ತೆರೆಮರೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಅದ್ಭುತ ವ್ಯಕ್ತಿತ್ವದ ಸರಳ ನೇರ ಮಧು ಮಾತಿನ ನಮ್ಮ ಈ ಪಂದ್ಯಾವಳಿ ಯಶಸ್ಸಿಗೆ ರೂವಾರಿಯಾಗಿರುವಂತಹ ಟೈಟಲ್ ಸ್ಪಾನ್ಸರ್ ಕೂಡ ಡಾಕ್ಟರ್ ಅಬ್ದುಲ್ ಶಕೀರ್ ಅವರನ್ನ ಈ ಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶಿಹಾಬ್ ಸ್ಟಾಟಿಸ್ಟಿಷಿಯನ್, ಸಂಖ್ಯಾಶಾಸ್ತ್ರಜ್ಞ ಶಾಲು ಓದಿಸಿ ಅವರನ್ನ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ನಮಗೆ ಸೇಫ್ಟಿ ಬಹಳಷ್ಟು ಮುಖ್ಯ. ಈಗಿನ ಕಾಲದಲ್ಲಿ ಮಾದಕ ದ್ರವ್ಯದ ಒಳಗಾಗಿರುವಂತಹ ವ್ಯಕ್ತಿಗಳಿಂದ ನಮಗೆ ರಕ್ಷಣೆ ಕೊಡಬೇಕಾದ್ರೆ ಒಬ್ಬ ದಕ್ಷ ಅಧಿಕಾರಿಯ ಪ್ರೆಸೆನ್ಸ್ ಬಹಳ ಮುಖ್ಯ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದಕ್ಷ ಅಧಿಕಾರಿ
ಉಳ್ಳಾಲ ವಲಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಬಾಲಕೃಷ್ಣ ಎಚ್ ಎನ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಸಲೀಂ ಅವರು ಶಾಲೆಯ ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮತ್ತೊಬ್ಬ ವ್ಯಕ್ತಿ ಈ ಒಂದು ಕಾರ್ಯಕ್ರಮಕ್ಕೆ ನಿನ್ನೆ ಒಂದು ಚಾರಿಟಬಲ್ ಟ್ರಸ್ಟ್ ನ ಉದ್ಘಾಟನೆ ಮತ್ತು ಅದರ ಅಧ್ಯಕ್ಷರಾಗಿ ಪದಕವನ್ನು ಸ್ವೀಕರಿಸಿದಂತಹ ಒಂದು ಕಾಲದ ಚಿರಪರಿಚಿತ ಕಬಡ್ಡಿಯ ಹೆಸರು ಗೋಪಿನಾಥ್ ಕಾಪಿಕಾಡ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ರಿಯಾಜ್ ಸಾಲು ಉಳಿಸಿ ಅವರಿಗೆ ಗೌರವವನ್ನು ಸ್ವೀಕರಿಸಬೇಕಾಗಿ ಗೌರವವನ್ನು ಕೊಡಬೇಕು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮತ್ತೊಬ್ಬ ಮುಖ್ಯ ಅತಿಥಿ ಉಳ್ಳಾಲದಲ್ಲಿ ಕ್ರಿಕೆಟ್ಗೆ ಶಿಸ್ತನ್ನು ತಂದುಕೊಟ್ಟಂತಹ ವ್ಯಕ್ತಿ ಉಳ್ಳಾಲ ಮುನ್ಸಿಪಾಲಿಟಿಯ ಸದಸ್ಯರು ಯುಸಿಬಿ ಅಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ಖಲೀಲ್ ಅವರನ್ನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತಿಸುತ್ತಾ ಅವರಿಗೆ ಅಖಿಲ್ ಸಾಲಸ್ತ ಮೂಲಕ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮತ್ತೊಬ್ಬ ವ್ಯಕ್ತಿ ಯುಸಿಬಿಯ ಮಾಜಿ ಅಧ್ಯಕ್ಷರು ಕಲ್ಲಾಪು ಪಟ್ಲದಲ್ಲಿ ಕ್ರಿಕೆಟ್ ಅಂತ ಹೇಳಿದರೆ ಒಂದೇ ಹೆಸರು ಫಯಾಜ್ ಪಟ್ಲ ಅವರನ್ನ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದ ಅವರಿಗೆ ಆದಿಲ್ ಅವರು ಶಾಲೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಮತ್ತೊಬ್ಬ ಅತಿಥಿ ಗೋರಲಕಟ್ಟೆ ಗ್ರಾಮ ಪಂಚಾಯತ್ನ ಕ್ರಿಯಾಶೀಲರು ಅಲ್ಲಿನ ಸಮಾಜ ಸೇವಾ ಕಾರ್ಯಕರ್ತರಾಗಿರುವಂತಹ ಇಕ್ಬಾಲ್ ವೇದಿಕೆ ಮೇಲಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಸೈಫ್ ಶಾಲೆಯ ಮೂಲಕ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೈಚಪ್ಪಾಳೆ ಬರಲಿ ದಯವಿಟ್ಟು. ಮತ್ತೊಬ್ಬ ಮುಖ್ಯ ಅತಿಥಿ ಯುಸಿಬಿಯ ಕ್ರಿಯಾಶೀಲ ಉಪಾಧ್ಯಕ್ಷರಾಗಿರುವಂತಹ ಮಹಿಯುದ್ದೀನ್ ವೇದಿಕೆ ಮೇಲಿದ್ದಾರೆ. ಕ್ರೀಡಾ ಪ್ರೋತ್ಸಾಹಕರು ಕೂಡ ಅವರಿಗೆ ಅಶ್ರಫ್ ಬಿಎಂಸಿ ಅವರು ಶಾಲೆಯ ಮೂಲಕ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಮತ್ತೊಬ್ಬ ಮುಖ್ಯ ಅತಿಥಿ ವೇದಿಕೆ ಮೇಲಿರುವಂತಹ ನಮ್ಮ ಈ ಕಾರ್ಯಕ್ರಮಕ್ಕೆ ಧನಮಾನ ಭಣದಲ್ಲಿ ಸಹಕರಿಸುವಂತಹ ಬದರುದ್ದೀನ್ ಬಸ್ತಿಬರ್ಪು ವೇದಿಕೆ ಮೇಲಿದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ತೌಸೀಫ್ ಅವರು ಶಾಲಾ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಬೀರ್ ವೇದಿಕೆ ಮೇಲೆ ಬನ್ನಿ. ಉಕ್ಕಿನ ಮನುಷ್ಯ ಸ್ಪೋರ್ಟಿಂಗ್ ತಂಡದ ಕಬಡ್ಡಿಯ ನಾಯಕ, ಒಂದು ಕಾಲದಲ್ಲಿ ಕಬಡ್ಡಿ ಆಟಗಾರರನ್ನು ಭಾಗವಹಿಸುವಂತೆ ರೈಡ್ ಮಾಡುವಂತಹ ವ್ಯಕ್ತಿ ಶಬೀರ್ ವೇದಿಕೆ ಆಗಮಿಸಿದ್ದಾರೆ. ಅವರನ್ನ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸುನೈನ್ ಶಾಲೆಯ ಮೂಲಕ ಅವರನ್ನ ಶಬೀರ್ ಅವರನ್ನ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಬ್ಬ ಮುಖ್ಯ ಅತಿಥಿ ಉಳ್ಳಾಲ ಸ್ಪೋರ್ಟಿಂಗ್ ಕ್ಲಬ್ನ ಸದಸ್ಯರಾಗಿರುವಂತಹ ಬದರುದ್ದೀನ್ ಬಸ್ಸಿಬಡ್ಪು ಅವರನ್ನ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಿಫಾಯ್ಸ್ ಅವರಿಗೆ ಶಾಲೆಯ ಮೂಲಕ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ ಮುಂದೆ ಕೂತ್ಕೊಳ್ಳಿ. ಸೈಫ್ ಇನ್ನೊಬ್ಬ ಮುಖ್ಯ ಅತಿಥಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತಗೊಳ್ಳಲಿರುವಂತಹ ಅವರ ಬಗ್ಗೆ ಆಮೇಲೆ ಹೇಳ್ತೇನೆ. ಸಾಯಿ ಪ್ರಸಾದ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಮರ್ಜೂಕ್ ಶಾಲೆಯ ಮೂಲಕ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ ಇತ್ತೀಚೆಗೆ ಒಬ್ಬ ಮಹಾನ್ ನಾಯಕ ಈ ದೇಶವನ್ನ ಅಗಲಿದ್ದಾರೆ. 10 ವರ್ಷಗಳ ಕಾಲ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ, RBI ಗವರ್ನರ್ ಆಗಿ, ಧನ ಸಚಿವರಾಗಿ ಕಾರ್ಯನಿರ್ವಹಿಸಿದಂತಹ ಮಹಾನ್ ನಾಯಕ ಡಾಕ್ಟರ್ ಮನಮೋಹನ್ ಸಿಂಗ್ ಈ ಒಂದು ದೇಶವನ್ನ ಬಿಟ್ಟು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಅವರಿಗೆ ಒಂದು ನಿಮಿಷದ ಶೋಕಾಚರಣೆ ಮೂಲಕ ನಾವು ಗೌರವವನ್ನು ಸಲ್ಲಿಸಬೇಕಾಗಿದೆ. ದಯವಿಟ್ಟು ಎಲ್ಲರೂ ಒಂದು ನಿಮಿಷ ನಿಂತುಕೊಂಡು ಮೌನವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಥ್ಯಾಂಕ್ ಯು ಸರ್. ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಾವು ಒಬ್ಬ ಮಹಾನ್ ವ್ಯಕ್ತಿಯನ್ನ ಸನ್ಮಾನ ಮಾಡಲಿಕ್ಕಿದ್ದೇವೆ. ಇವರು ಗೋಪಿನಾಥ್ರವರ ಶಿಷ್ಯ ಅಂತ ಈಗ ಹೇಳ್ತಾ ಇದ್ದೀನಿ. ಅವರು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. ಮಿಸ್ಟರ್ ಸಾಯಿ ಪ್ರಸಾದ್, ದೊಡ್ಡ ಕೈ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ 20/11/2002 ವನಜಾಕ್ಷಿ ಮತ್ತು ಗೋಪಿನಾಥ್ ದಂಪತಿಗಳ ಪುತ್ರನಾಗಿ ಜನಿಸಿದ ಇವರು ತಮ್ಮ ಬಾಲ್ಯ ವಿದ್ಯಾಭ್ಯಾಸವನ್ನು ಸಂತ ಸೆಬಾಸ್ಟಿಯನ್ ಶಾಲೆ ತೊಕ್ಕೋಟು, ಪದವಿ ಪೂರ್ವ ಶಿಕ್ಷಣವನ್ನು ಪರಿಜ್ಞಾನ ಕಾಲೇಜು ಹಾಗೂ ಪ್ರಸ್ತುತ ಪದವಿಯನ್ನು ಪ್ರೇರಣಾ ಕಾಲೇಜು ಮಂಗಳೂರಿನಲ್ಲಿ ಮುಂದುವರಿಸ್ತಾ ಇದ್ದಾರೆ. ತಮ್ಮ 15ನೇ ವಯಸ್ಸಿನಲ್ಲಿ ಶ್ರೀ ಉಮಾಮಹೇಶ್ವರಿ ಅಕಾಡೆಮಿ ಸದಸ್ಯನಾಗಿ ತರಬೇತಿಯನ್ನು ಪಡೆಯುತ್ತಾ ಪಿಯುಸಿ ವಿಭಾಗದಲ್ಲಿ ಪ್ರಶಸ್ತಿ ಹಾಗೂ ವೈಯಕ್ತಿಕ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. 2019 ಅಕ್ಟೋಬರ್ನಲ್ಲಿ ಧಾರವಾಡದಲ್ಲಿ ನಡೆದ ಕರ್ನಾಟಕ ರಾಜ್ಯ ಪದವಿ ಪೂರ್ವ ವಿಭಾಗದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಪಡೆದಿರುತ್ತಾರೆ. 2019 ನವೆಂಬರ್ನಲ್ಲಿ ಹಾವೇರಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಜೂನಿಯರ್ ಚಾಂಪಿಯನ್ಶಿಪ್ ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ತಂಡದ ನಾಯಕನಾಗಿ ಆಡಿ ದ್ವಿತೀಯ ಸ್ಥಾನ ಹಾಗೂ ಅದೇ ವರ್ಷ ಕುರುಕ್ಷೇತ್ರ ಹರಿಯಾಣದಲ್ಲಿ ನಡೆದ ರಾಷ್ಟ್ರೀಯ ಜೂನಿಯರ್ ಚಾಂಪಿಯನ್ಶಿಪ್ ಕರ್ನಾಟಕ ತಂಡದ ಉಪನಾಯಕನಾಗಿ ಆಡಿ ಉತ್ತಮ ಪ್ರದರ್ಶನ ನೀಡಿರುವರು. 2021 ಡಿಸೆಂಬರ್ನಲ್ಲಿ ನಡೆದ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯ ಕಬಡ್ಡಿ ಪಂದ್ಯಾಟದಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಹಾಗೂ ಅದೇ ವರ್ಷ ಹರಿಯಾಣದಲ್ಲಿ ನಡೆದ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಕಬಡ್ಡಿ ಪಂದ್ಯಾಟದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಆಡಿರುವರು. ಹಾಗೂ ಡಿಸೆಂಬರ್ 2022 ಬೆಂಗಳೂರಿನಲ್ಲಿ ನಡೆದ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯ ಕಬಡ್ಡಿ ಪಂದ್ಯಾಟದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯವನ್ನ ಪ್ರತಿನಿಧಿಸಿ ದ್ವಿತೀಯ ಸ್ಥಾನ ಪಡೆದು ಉತ್ತಮ ಆಟಗಾರ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅದೇ ವರ್ಷ ರೋಟಕ್ ಹರಿಯಾಣದಲ್ಲಿ ನಡೆದ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಕಬಡ್ಡಿ ಪಂದ್ಯಾಟದಲ್ಲಿ ಆಡಿ ಉತ್ತಮ ಪ್ರದರ್ಶನ ನೀಡಿರುವರು. 2023 ನಡೆದ ಯುವ ಸೀರೀಸ್ ಸೀಸನ್ 10ರಲ್ಲಿ ಕರ್ನಾಟಕ ರಾಜ್ಯದ ಹಂಪಿ ವಾರಿಯರ್ಸ್ ತಂಡದ ಪರ ಆಡಿರುತ್ತಾರೆ. 2024-25 ತಮಿಳುನಾಡು ಮತ್ತು ರಾಜಸ್ಥಾನದಲ್ಲಿ ನಡೆದ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯ ಹಾಗೂ ಅಖಿಲ ಭಾರತ ಪಂದ್ಯಾಟದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ತಂಡವನ್ನು ಪ್ರತಿನಿಧಿಸಿರುತ್ತಾರೆ. ಈಗ ನಾವೆಲ್ಲ ಟಿವಿಯಲ್ಲಿ ನೋಡುವಂತಹ ಭಾರತದ ಪ್ರತಿಷ್ಠೆಯ ಕ್ರೀಡಾಕೂಟ ಪ್ರೋ ಕಬಡ್ಡಿ ಸೀಸನ್ 11ರಲ್ಲಿ ತಮಿಳು ತಲೈವಾಸ್ ತಂಡಕ್ಕೆ ಆಯ್ಕೆಯಾಗಿ ಉತ್ತಮ ಪ್ರದರ್ಶನ ನೀಡಿರುತ್ತಾರೆ. ಅವರನ್ನ ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಒಂದು ಜೋರದ ಚಪ್ಪಾಳೆಯೊಂದಿಗೆ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಅವರನ್ನ ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸ್ತಾ ಇದ್ದೇವೆ. ಇವರ ತಂದೆಯವರು ಕೂಡ ಒಂದು ಕಾಲದಲ್ಲಿ ಕಬಡ್ಡಿಯ ಮಹಾನ್ ಆಟಗಾರ. ಚರಿತ್ರೆ ಪುಟಗಳನ್ನು ತಿರುಗಿ ಹಾಕಿದಾಗ ಗೋಪಿನಾಥ್ ಕಾಪಿಕಾರ್ ತಂದೆಯಂತೆ ಮಗ, ಯಥಾ ರಾಜ ತಥಾ ಪ್ರಜಾ ಎಂಬಂತೆ ಗೋಪಿನಾಥ್ ಕಾಪಿಕಾಡ್ ಅವರ ಮಗ ಕೂಡ ಮುಂದೆ ಅವರಷ್ಟು ಹತ್ತಿರಕ್ಕೆ ಬೆಳೆಯಲಿ, ಇನ್ನು ಮುಂದೆ ಅವರ ಹೆಸರು ದೇಶ ವಿದೇಶಗಳಲ್ಲಿ ರಾರಾಜಿಸಲಿ ಅಂತ ಹಾರೈಸಿಕೊಂಡು ಅವರಿಗೆ ನಾವು ಸಂದರ್ಭದಲ್ಲಿ ಸನ್ಮಾನವನ್ನ ಮಾಡುತ್ತಾ ಅವರಿಗೆ ಯಶಸ್ಸಿನ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸಾಯಿ ಪ್ರಸಾದ್ ಫಾರ್ ಯುವರ್ ಪ್ರೆಸೆನ್ಸ್ ಹಿಯರ್. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಒಂದು ಕ್ರೀಡಾಕೂಟ ಅಥವಾ ಕ್ರಿಕೆಟ್ ಪಂದ್ಯಾವಳಿ ನಡೆಸಬೇಕಾದ್ರೆ ಬಹಳಷ್ಟು ಕಾರ್ಯಗಳು ಯಶಸ್ಸಾಗಿ ನಡೆಯಬೇಕಾಗ್ತದೆ. ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯ ಸ್ಪಾನ್ಸರ್ಶಿಪ್, ಇದರ ಟೈಟಲ್ ಸ್ಪಾನ್ಸರ್ಶಿಪ್ ಅನ್ನು ವಹಿಸಿಕೊಂಡಂತಹ ಕೊಡುಗೆ ದಾನಿಗಳು ಎಲೈಟ್ ಟ್ರೋಫಿ 2024 ಅಂದ್ರೆ ಎಲೈಟ್ ಇನ್ಫ್ರಾಸ್ಟ್ರಕ್ಚರ್ ನ ಮಾಲಕರು ಆಗಿರುವಂತಹ ಡಾಕ್ಟರ್ ಅಬ್ದುಲ್ ಶಕೀಲ್ ಅವರನ್ನ ಈ ಸಂದರ್ಭದಲ್ಲಿ ಒಂದು ಸ್ಮರಣಿಕೆಯನ್ನ ನೀಡಿ ಗೌರವಿಸುವಂತಹ ಒಂದು ಕಾರ್ಯಕ್ರಮ. ನಮ್ಮ ಸೇವಾ ಸಂಘದ ಅಧ್ಯಕ್ಷರು, ನಮ್ಮ ವಲಯ ವೃತ್ತ ನಿರೀಕ್ಷಕರಾಗಿರುವಂತಹ ಎಲ್ಲ ಅತಿಥಿಗಳ ಗಣ್ಯ ಸಮ್ಮುಖದಲ್ಲಿ ಅವರಿಗೆ ಈ ಒಂದು ಸ್ಮರಣಿಕೆಯನ್ನ ನೀಡಿ ನಾವು ಗೌರವಿಸ್ತಾ ಇದ್ದೇವೆ. ಜೋರದ ಕೈಚಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
Dr. Abdul Shakil, the title sponsor of Elite Trophy 2024, organized by Basibadbo Friends Cultural Association and Nammora Seva Sangha. Thank you, sir. And I would like to invite Mr. Dr. Abdul Shakil to have a few words. ಅವರಿಗೆ ಒಂದೆರಡು ನಿಮಿಷ ಮಾತಾಡಿ. ನನ್ನ ಕನ್ನಡ ಅಷ್ಟು ಸ್ವಚ್ಛ ಇಲ್ಲ, ಸೊ ತುಳು ಅಷ್ಟು ಸರಿ ಇಲ್ಲ. ಆಮೇಲೆ ಮೂರು ಸೇರಿದಿನ ಅಂಚಿನ ಪೂರ ನಮ್ಮ ಅತಿಥಿ ಮಕ್ಕಳೇನು ఒక వీక్షకులకి ఒక ಎಸ್ಪೆಷಲಿ ಪ್ಲೇಯರ್ಸ್ ಕೋಟರ್ నుంచి ದೊಂಗುಡು ಗೊಬ್ಬೊಂದಿಲ್ಲ ಅವ್ರ ನಿಕ್ಲು ಒಂದು ಜೋರಾದ ತಾಟಿ ಬೋಟೋಡು ಪೂರ ಒಂದಿಲ್ಲ. అయితే యాక్చువల్లీ ఈ క్రికెట్ పంపిన అంచిన టూర్నమెంట్స్ మస్తు ఊరు నడుతుంది పునః అందులో ఏరెగ్యులర్ స్పాన్సర్షిప్ కొడుపుజಿ ಅಂದಾಪಡಿ ಎಜುಕೇಶನ್ ಗುಂಜಿ ಪ್ರಾಮುಖ್ಯತೆ ಕೊಡ್ಪೆ ಅಂಚ ಓಲ್ ಎಜುಕೇಶನ್ ರಾದ ಬೋರ್ಡ್ ಅವ್ಲನ್ನ ಸಪೋರ್ಟ್ 100% ಪುನಃ ಆಂಡಲ ಮುಕ್ಕುಲ್ಲ ಒಂಜಿ ಇಂದು ನಮ್ಮೂರ ಸೇವಾ ಸಂಘ ಅಂತ ಪಣ್ಣ ಎಂಕ್ ಭಯಂಕರ ಒಂಜಿ ಖುಷಿ ಪಡ್ಪುನಂಚಿನ ವಿಷಯ ದಾಯಪಂಡ ಮುಕ್ಕುಲು ಎಜುಕೇಶನ್ ఒక ಹೆಲ್ತ್ ಕೇರ್ ನೆಕ್ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ ಅಂತ ಬಂದರೆ ಐಕ್ಯಾನು ಎನ್ನ ಸಂಪೂರ್ಣ ಎನ್ನ ಬೆಂಬಲ ಕೊಡುದು ನೆಕ್ಸ್ಟ್ ಇಯರ್ ಮೂಲ ಓಲನ್ನ ಮಲ್ಲ ಗ್ರೌಂಡ್ ಬಲ್ಪೊಡುದು ಅಂಚನೆ ಜನಕ್ಲೆಗೆ ಹೆಂಚಿನ ಆವಡು ಸ್ಪೆಷಲಿ ಥ್ರೂ ಸ್ಪೋರ್ಟ್ಸ್ ಅಥವಾ ಹೆಲ್ತ್ ಕೇರ್ ಆರ್ ಎಜುಕೇಶನ್ ಐಕ್ ನಿಖಿಲ್ನೊಟ್ಟಿಗೆ 100% ಇತ್ತಲಿಲ್ಲ ಫ್ಯೂಚರ್ದಲ್ಲ ಅಂಚನೆ ನಮ್ಮ ಊರ ಮಗೆ ಇಲ್ಲ ಆಗಿ ಸನ್ಮಾನ ಮಾಡ್ತಾನೆ ಭಾರಿ ಒಂದು ಖುಷಿತ ವಿಷಯ. ಫಾರ್ ಶ್ಯೂರ್ ಯು ವಿಲ್ ಮೇಕ್ ಅಸ್ ಆಲ್ ಪ್ರೌಡ್ ಬ್ರೋ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಸರ್. ಗೊತ್ತಾಯ್ತು ನಿಮ್ಗೆ ಹೂ ಇಸ್ ಡಾಕ್ಟರ್ ಅಬ್ದುಲ್ ಶಕೀಲ್. ಇನ್ನೊಮ್ಮೆ ಚಪ್ಪಾಳೆ ಬರಲಿ ದೊಡ್ಡದು. ಸರ್ ನಮಗೆಲ್ಲ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ, ಒಂದೆರಡು ಮಾತುಗಳು ಆಡ್ಲೇಬೇಕು. ನಮ್ಮೂರ ಸೇವಾ ಸಂಘ ಇವತ್ತೇನು ಅಂತಿಮವಾಗಿ ಸಮಾರೋಪ ಸಮಾರಂಭದ ಕಾರ್ಯಕ್ರಮಕ್ಕೆ ಬಂದಿರುವಂತ ವೇದಿಕೆಯ ಗಣ್ಯರೇ, ಯಾರಿದೆ ವೇದಿಕೆಯಲ್ಲಿರುವಂತ ಗೋಪಿನಾಥ್ ಅವರೇ, ಇಬ್ರಾಹಿಂ ಖಲೀಲ್ ಅವರೇ, ನಾಜೀರ್ ಹಫೇರ್ ಅವರೇ, ನೌಷಾದ್ ಅವರೇ, ಸಲೀಂ ಅವರೇ, ಹನೀಫ್ ಅವರೇ, ಫಯಾಜ್ ಅವರೇ, ಬದ್ರುದ್ದೀನ್ ಅವರೇ, ಇಕ್ಬಾಲ್ ಅವರೇ, ಮತ್ತೆ ಬದ್ರುದ್ದೀನ್ ಅವರೇ, ಶಹನಾ ಹರ್ಷದ್ ಅವರೇ, ಹಾಗೂ ಕ್ರಿಕೆಟ್ ಪ್ರೇಮಿಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಕ್ರೀಡಾ ಪ್ರೇಮಿಗಳೇ, ನಮ್ಮೂರ ಸೇವಾ ಸಂಘ ಮತ್ತೆ ನಮ್ಮೂರ ಸೇವಾ ಧ್ವನಿ ಅಂತ ಅದ್ ಬೇರೆ ಇದೆಯಲ್ಲ. ನಮ್ಮೂರ ಸೇವಾ ಸಂಘದ ಸ್ಥಾಪಕ ಅಧ್ಯಕ್ಷರಾದಂತ ಡಾಕ್ಟರ್ ಅಬ್ದುಲ್ ಶಕೀಲ್ ಅವರೇ, ಇವ್ರು ಯಾರು, ಬೆಸ್ಟ್ ವಿಶಸ್ ಗೋಪಿನಾಥ್ ಅವರೇ, ಇವತ್ತು ಒಂದು ಭಾವನಾತ್ಮಕವಾದಂತ ಒಂದು ವೇದಿಕೆಯಲ್ಲಿ ನೋಡ್ದು. ಯಾಕಂದ್ರೆ ಕ್ರಿಕೆಟ್ ಅಂತ ಅಂದ್ರೆ ಕ್ರೀಡೆ ಅಂದ್ರೆ ಒಂದು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಆಟಗಳವು. ಯಾಕಂದ್ರೆ ವಿಶೇಷವಾಗಿ ಕ್ರಿಕೆಟ್ ಇವತ್ತು ಆಡಿರುವಂತದ್ದು. ಕ್ರಿಕೆಟ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತ ಒಂದು ಆಟ, ಒಂದು ಕ್ರಿಕೆಟ್. ಹೌದು, ಸತ್ಯ ಇದೆ. ಯಾಕೆಂದ್ರೆ ಪ್ರಪಂಚದ ವಿವಿಧ ಪ್ರದೇಶದ ಜನಗಳನ್ನ, ವಿವಿಧ ಜನಾಂಗದ ಜಾತಿ ಧರ್ಮವನ್ನ ಭೇದ ಭಾವ ಇಲ್ಲದಲೇ ಒಗ್ಗೂಡಿಸುವಂತ ಶಕ್ತಿ ಏನಾರು ಇದ್ರೆ ಅದು ಕ್ರಿಕೆಟಿಗೆ ಮಾತ್ರ. ನೋಡಿ, ಕ್ರಿಕೆಟ್ ಆಟ ಆಡ್ಬೇಕಾದ್ರೆ, ಇಂಟರ್ನ್ಯಾಷನಲ್ ಆಟ ಆಡ್ಬೇಕಾದ್ರೆ ಎಷ್ಟು ಜನ ಸೇರಿರ್ತಾರೆ, ಯಾವ್ಯಾವ ದೇಶದವರು, ಯಾವ್ಯಾವ ಇವ್ರು ಸೇರಿರ್ತಾರೆ ಅನ್ನೋದೇ ನಮ್ಗೆ ಅದೊಂದು ಅಯಸ್ಕಾಂತ. ಕ್ರಿಕೆಟ್ ಅನ್ನೋದೇ ಒಂದು ಅಯಸ್ಕಾಂತ. ಅಂತ ಆಟವನ್ನ ಇವತ್ತು ಹಾಡಿ ಅಂತಿಮವಾಗಿ ಒಂದು ಜಯಗಳಿಸಿದಂತ ಎಲ್ಲಾ ಕ್ರೀಡಾ ಪಟುಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ಅವ್ರನ್ನ ಏನು ರನ್ನರ್ ಆಫ್ ಆಗಿದಿರಿ, ಅವ್ರಿಗೂ ಸಹ ಮುಂದಿನಗಳಲ್ಲಿ ಗೆಲ್ಬೇಕು ಅಂತ ಶುಭವನ್ನ ನಾನು ಮಾಡ್ತೇನೆ. ಹಾಗೆ ವಿಶೇಷವಾಗಿ ಇದೊಂದು ಆಟ ಅನ್ನೋದು ಹೆಂಗಿದೆ ನೋಡಿ. ಇವತ್ತು ಗೋಪಿನಾಥ್ ಅವರು ಮತ್ತು ಅವ್ರ ಮಗರು ಒಂದು ಭಾವನಾತ್ಮಕ ಆಟ. ಅಂದ್ರೆ ಕ್ರಿಕೆಟ್ ಒಂದು ಆಟ ಅನ್ನೋದು ಪ್ರೋ ಕಬಡ್ಡಿಲಿ ಒಂದು ಸಾಧನೆ ಮಾಡಿ ನಮ್ಮ ಹುಳ್ಳಾಳದಲ್ಲಿ ತಂದೆ ಸಮ್ಮುಖದಲ್ಲೇ ತನ್ನ ಮಗ ಸನ್ಮಾನ ಸ್ವೀಕರಿಸ್ತಾ. ಎಷ್ಟು ಭಾವನಾತ್ಮಕವಾದಂತ ಒಂದು ಇದು ಅಂಶ ಅಂದ್ರೆ ಅವರು ಒಂದು ಜೀವನದಲ್ಲಿ ಮರೆಯಕ್ಕೆ ಆಗಲ್ಲ. ಅವ್ರ ತಂದೆಯವರು ಒಂದು ದೊಡ್ಡ ಕೊಡುಗೆ, ತಂದೆಗೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ನೀವುಗಳೆಲ್ಲ ಸೇರಿ ಅವನಿಗೆ ಸನ್ಮಾನ ಮಾಡಿಸಿರುವಂತದ್ದು ತಾಯಿ ಇವ್ರಿಗೆ ಒಂದು ದೊಡ್ಡ ಖುಷಿ ತಂದಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಯಾಕೆಂದ್ರೆ ಪ್ರತಿಯೊಬ್ಬ ತಂದೆ ತಾಯಿಗೆ ಮಗ ಅಟ್ಲೀಸ್ಟ್ ಒಂದು 4 ಜನದ ಮುಂದೆ ಉತ್ತಮ ರೀತಿ ಬದುಕಿ
ಒಂದು ಸನ್ಮಾನ ಸ್ವೀಕರಿಸ್ಬಿಟ್ರೆ ಅವ್ರು ಎತ್ತು ತಂದೆ ತಾಯಿಗಳಿಗೆ ಒಂದು ಶ್ರೇಷ್ಠವನ್ನು ಮನೋಭಾವ ಹುಡ್ತದೆ. ಯಾಕೆ ಅಷ್ಟೇ ಬೇಕಾಗಿರೋ ತಂದೆ ತಾಯಿಗಳಿಗೆ, ಇನ್ನೇನು ಬೇಕಿಲ್ಲ. ಏನು ಹಣ ಸಂಪಾದನೆ ಮಾಡಿ, ಇನ್ನೇನೋ ಸಂಪಾದನೆ ಮಾಡಿ, ಆಸ್ತಿ ಮಾಡಿ, ಅಂತಸ್ತು ಮಾಡಿ ಅಂತ ಯಾವ ತಂದೆ ತಾಯಿನೂ ಕೇಳಲ್ಲ. ಬದುಕಿನಲ್ಲಿ ಒಳ್ಳೆ ರೀತಿ ಬದುಕಪ್ಪ, ಸಮಾಜದಲ್ಲಿ 4-6 ಜನ ಕೈ ಮುಗಿಯುವಂಥದ್ದು, ಗೌರವ ಕೊಡುವಂತ ರೀತಿಯಲ್ಲಿ ಬದುಕಪ್ಪ ಅಂತ ಹೇಳುವಂಥದ್ದು ಮಾತ್ರ ತಂದೆ ತಾಯಿ ಆಸೆ ಆಗಿರ್ತದೆ. ಯಾಕಂದ್ರೆ ಕ್ರಿಕೆಟ್ ಕ್ರೀಡೆಯನ್ನು ಯಾರು ಮೈಗೂಡಿಸ್ಕೊತಾರೆ, ಈ ಸಂಸ್ಕಾರವನ್ನ, ಈ ಒಂದು ಗೌರವವನ್ನ ಪ್ರತಿಯೊಬ್ಬರು ಪಡಿತಾರೆ ಅಂತ ನಾನಾದ್ರೂ ಭಾವಿಸ್ತೀನಿ. ಬಂಧುಗಳೇ, ಇವತ್ತು ನಮ್ಮೂರ ಸೇವಾ ಸಂಘ ಈ ಪಂದ್ಯಾವಳಿಯನ್ನು ಆಚರಿಸಿ ನಿಮ್ನೆಲ್ಲಾರನ್ನು ಒಗ್ಗೂಡಿಸಿ ಒಂದು ವೇದಿಕೆ ಸೃಷ್ಟಿ ಮಾಡಿ ಒಂದು ಮನರಂಜನೆ, ಒಂದು ಒಳ್ಳೆ ಉತ್ಸವದ ದಿನವನ್ನಾಗಿ ಮಾಡಿದಿರಿ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಇನ್ನ ಹೇಳುವಂಥದ್ದು, ಮಾದಕ ದ್ರವ್ಯದ ಬಗ್ಗೆ ಒಂದೆರಡು ಮಾತಾಡಿ ಅಂತ ಮಾಡಿದ್ರು. ಇವತ್ತು ಉಳ್ಳಾಳ ಅನ್ನೋದು ಇತ್ತು, ಮುಂದೆ ಹಿಂದಿನ ದಿನಗಳಲ್ಲಿ ಇತ್ತು. ನಾನು ಒಂದು ವರ್ಷ ಆಗಿದೆ. ಆ ತರ ದೊಡ್ಡ ಮಟ್ಟದಲ್ಲಿ ಮಾದಕ ವ್ಯಸನಿಗಳು ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದ್ರೆ ಇವತ್ತು ಉಳ್ಳಾಲ ಪೊಲೀಸ್ ಠಾಣೆ ನಾನು ಬಂದು ಒಂದು ಕಾಲ ತಿಂಗಳಲ್ಲಿ ಇಡೀ 16 ಸ್ಟೇಷನ್ ಉಳ್ಳಾಲದಲ್ಲಿ, ಅಂದ್ರೆ ನಮ್ಮ ಮಂಗಳೂರು ಸಿಟಿಲಿ ಸರ್, ಮಂಗಳೂರು ಸಿಟಿಲಿ 16 ಠಾಣೆಗಳವೆ. 16 ಠಾಣೆ =1 =15 ಠಾಣೆ. ನನ್ನ ಠಾಣೆಯಲ್ಲಿ ಮಾಡಿರುವಷ್ಟು ಕೇಸು ಯಾವ ಮಂಗಳೂರು ಸಿಟಿಲೂ ಮಾಡಿಲ್ಲ. ಯಾಕಂದ್ರೆ ನಾನು ಈ ವರ್ಷದ ಕೊನೆ ವರ್ಷ ಇದು, ಯಾಕಂದ್ರೆ ನಮ್ದು ಆಡಿಟ್ ಆಗ್ತದೆ. 76 ಮದ್ಯ ವ್ಯಸನಿಗಳ ಕೇಸು, ಪೆಡ್ಲರ್ ಕೇಸ್ಗಳನ್ನ ಹಾಕಿ ಅತ್ಯಂತ ಹೆಚ್ಚು ಕೇಸು ದಾಖಲಾಗಿರುವಂತ ಪೊಲೀಸ್ ಠಾಣೆ ಯಾವ್ದಾರು ಇದ್ರೆ ಅದು ಮಂಗಳೂರು ಸಿಟಿ ಉಳ್ಳಾಲ ಪೊಲೀಸ್ ಠಾಣೆ. ನಾವು ಬಂದ್ಮೇಲೆ, ಯಾಕಂದ್ರೆ ನಮ್ಮ ಯುಟಿ ಖಾದರ್ ಸಾಹೇಬರು, ನಮ್ಮ MLA ಸಾಹೇಬರು, ಬಾಲಕೃಷ್ಣ, ನನಗೆ ಬೇಕಾಗಿರೋದು ಈ ಊರಿನಲ್ಲಿ ಡ್ರಗ್ಸ್ ಮುಕ್ತ ನಗರವನ್ನಾಗಿ ಮಾಡಬೇಕು, ಮದ್ಯ ವ್ಯಸನಿಗಳ ಬಗ್ಗೆ ಹೆಚ್ಚು ಕೇರ್ ತಗೋಬೇಕು, ಅದನ್ನ ನೀವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳಿ ನನಗೆ ಇಲ್ಲಿ ವಾರ್ನಿಂಗ್ ಮಾಡಿದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ನಾವೆಲ್ಲ ಸಿಬ್ಬಂದಿ ವರ್ಗದವರು ಹೆಚ್ಚು ಮದ್ಯ ವ್ಯಸನಿಗಳ ಪ್ರೋಗ್ರಾಮ್ಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿರೋದಕ್ಕೆ ಇವತ್ತು ಒಂದು ಒಳ್ಳೆ ಉತ್ತಮವಾದ ಠಾಣೆಯಾಗಿ ಹೊರಹೊಮ್ಮಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಯಾಕಂದ್ರೆ ನಮ್ಮ ಸಾಹೇಬರು ಅದನ್ನ ಇನ್ಸ್ಟ್ರಕ್ಷನ್ ಕೊಡದವಾಗಿದ್ರೆ ನಾವು ಬೇರೆ ಠಾಣೆ ತರ ನಾವು ನೆಗ್ಲೆಕ್ಟ್ ಆಗಿ ಸಿಕ್ತಾರನ್ನ ಹಿಡ್ಕೊಂಡು ಕೇಸ್ ಹಾಕುವಂತ ಸಂಸ್ಕೃತಿ ಇತ್ತು. ಬಟ್ ಸಾಹೇಬರು ಪ್ರತಿ ತಿಂಗಳು ನಮ್ಗೆ ಕೇಳ್ತಾರೆ, ಈ ತಿಂಗಳು ಎಷ್ಟು ಮಾಡಿದೆ, ಏನ್ ಮಾಡಿದೆ ಅಂತ ಕೇಳೋ ಅಂತದ್ದಿದೆ. ಆ ರೀತಿ ನಮ್ಮ ಊರ್ನ ಕಾಳಜಿ ವಹಿಸುವಂತ ನಮಗೆ ಜನಸ್ಪ್ರಿಯ ಸಾಹೇಬರು ಸಿಕ್ಕಿರೋದ್ರಿಂದ MLA ಸಾಹೇಬರು ನಾವು ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡುವಂತ ಉತ್ಸಾಹ ನಾವು ಇಟ್ಕೊಂಡಿದೀವಿ. ದಯಮಾಡಿ ಕ್ರೀಡಾ ಪ್ರೇಮಿಗಳು ಈ ತರ MDM, ಗಾಂಜಾ, ಮದ್ಯ ವ್ಯಸನಿಗಳ ಬಗ್ಗೆ ಏನಾದ್ರು, ಯಾಕಂದ್ರೆ ನಿಮ್ಗೆ ಏನಾರ ಮಾಹಿತಿ ಬಂದೇ ಬರ್ತದೆ, ಆ ತರ ಏನಾರು ಇದ್ರೆ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಗೂ ಸಹ ಪೊಲೀಸ್ ಒಂದಿಗೆ ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ವಿಶೇಷವಾಗಿ ಕ್ರೀಡಾ ಪ್ರೇಮಿಗಳು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಯಾಕೆಂದ್ರೆ ಆರೋಗ್ಯ ಇದ್ರೆ ಮಾತ್ರ ಕ್ರೀಡೆಯಲ್ಲಿ ಉತ್ಸವ ಇರುವಂತ ಸಾಕ್ತದೆ. ಹೌದು, ಪ್ರತಿಯೊಬ್ಬರಿಗೂ ಆಟ ಆಡ್ಬೇಕು, ನಮ್ ನೋಡ್ ಕೂತಿರೋರ್ಗೂ ಇಲ್ಲಿ ನಾವು ನಿಮ್ಮ ಕ್ರಿಕೆಟ್ ಆಡ್ಬೇಕು, ರನ್ ಆಡ್ಬೇಕು, ಕಬಡ್ಡಿ ಆಡ್ಬೇಕು ಅಂತ ಆಸೆ ಇರ್ತದೆ. ಆ ಆರೋಗ್ಯ ಇರಲ್ಲ. ಆರೋಗ್ಯನೇ ಮುಖ್ಯ. ಕ್ರಿಕೆಟ್ ಪ್ರೇಮಿಗಳಿಗೆ, ಯಾವುದೇ ಕ್ರೀಡಾ ಪ್ರೇಮಿಗಳಿಗೆ ಆರೋಗ್ಯ ಮುಖ್ಯ. ಆರೋಗ್ಯವನ್ನು ಹೆಚ್ಚು ನೋಡ್ಕೋಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಯ ಗಣ್ಯರಿಗೆ, ವಿಶೇಷವಾಗಿ ಗೋಪಿ ಅವರಿಗೆ, ಈ ಸಂಸ್ಥೆಯ ನಮ್ಮೂರ ಸೇವಾ ಸಂಘ ಒಂದು ಸ್ಥಾಪಕರಿಗೆ ಅಭಿನಂದನೆಗೊಳಿಸ್ತೇನೆ. ನಿನ್ನೆಯಿಂದ ಎಲ್ಲಾ ದಿಗ್ಗಜರು ಮತ್ತೆ ಕ್ರೀಡಾ ಪ್ರೇಮಿಗಳು ತಮ್ಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನ ತಾವು ಪಾಲಿಸ್ಕೊಂಡು ಹೋಗಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಉಳ್ಳಾಲವನ್ನ ಕೋಮು ಸೌಹಾರ್ದತೆ ಮತ್ತು ಭಾವೈಕ್ಯ ಸಂಘ ಒಂದು ಫ್ರೀ ಆಗಿ ತಾವು ಮಾಡಬೇಕು. ಕ್ರೀಡಾ ಪ್ರೇಮಿಗಳಿಗೆ ಮಾತ್ರ ಸಾಧ್ಯ ಅದು. ಭಾವೈಕ್ಯತೆ ಮತ್ತು ಕ್ರೀಡೆ ಇದು ಒಂದು ಕೋಮು ಸೌಹಾರ್ದತೆ ಕಾಪಾಡ್ಕೊಳ್ಳಕ್ಕೆ ಕ್ರೀಡಾ ಪ್ರೇಮಿಗಳು ಹೆಚ್ಚು ಸಹಕರಿಸಬೇಕು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಬರುವಂತ ಉರ್ಸ್ ಕಾರ್ಯಕ್ರಮಕ್ಕೆ ತಾವೆಲ್ಲ ಯುವಕ ಶಕ್ತಿ ಭಾಗವಹಿಸಿ ಒಂದು ಒಳ್ಳೆ ರೀತಿಯ ಒಂದು ಉರ್ಸ್ ಹಬ್ಬವನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಕೊಂತ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ಥ್ಯಾಂಕ್ ಯು ಸರ್. ಹೆಲ್ತ್ ಇಸ್ ವೆಲ್ತ್. ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಕೋಮು ಭಾವೈಕ್ಯತೆಯನ್ನ ಹೆಚ್ಚು ಮಾಡಿ ಒಳ್ಳೆ ನುಡಿಮುತ್ತನ್ನು ಹೇಳಿಕೊಟ್ಟಂತಹ ಬಾಲಕೃಷ್ಣ ಸರ್ ಅವರಿಗೆ ತುಂಬ ಹೃದಯದ ಕೃತಜ್ಞತೆ ಅರ್ಪಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಇದೊಂದು ಎಲ್ಲರ ಕ್ಷಮಾಪಣೆಯನ್ನ ಬೇಡಿಕೊಂಡು ಮಾತಾಡ್ಲಿಕ್ಕೆ ಸಮಯ ಇಲ್ಲ. ದಯವಿಟ್ಟು ಅತಿಥಿಗಳು ಕ್ಷಮಾಪಣೆಯೊಂದಿಗೆ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್, ದ ಸ್ಟಾರ್ ಅಟ್ರಾಕ್ಷನ್ ಆಫ್ ದಿಸ್ ಟೂರ್ನಮೆಂಟ್, ಅದಕ್ಕೆ ಬರ್ತಾ ಇದ್ದೇವೆ. ಅದೇ ರೀತಿ ಇಬ್ಬರಿಗೆ ನಾವು ತುಂಬಾ ಹೃದಯ ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗಿದೆ. ನಮ್ಮೂರ ಸೇವಾ ಸಂಘದ ನಾವು ಚಾರಿಟಬಲ್ ಟ್ರಸ್ಟ್ ಆರಂಭ ಮಾಡಿದಾಗ 2 ವೀಲ್ ಚೇರ್ ಗಳನ್ನ ನಮಗೆ ಒದಗಿಸಿಕೊಟ್ಟಿದ್ದಾರೆ ಶಕೀಲ್ ಕತರ್ ಹಾಗೂ ಶರೀಫ್ ಬಸಿಬರ್ದು. ಇದು ಯಾರಿಗಾದ್ರೂ ಅವಶ್ಯಕತೆ ಇದ್ದಲ್ಲಿ ಟೆಂಪರರಿ ಆಗಿ ಅವರ ಅವಶ್ಯಕತೆ ಮುಗಿದ ಮೇಲೆ ಅದನ್ನ ವಾಪಸ್ ಅವರಿಗೆ ತಲುಪಿಸಬೇಕಾಗ್ತದೆ ನಮ್ಮೂರ ಸೇವಾ ಸಂಘಕ್ಕೆ. ಹೀಗೆ ವೀಲ್ ಚೇರ್ ಗಳನ್ನ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಸೊ ವಿ ಆರ್ ಬ್ಯಾಕ್ ಟು ಕ್ರಿಕೆಟ್ ಹಿಯರ್.
ಮೊದಲು ನಮ್ಮ ಈ ಕಾರ್ಯಕ್ರಮಕ್ಕೆ ತೀರ್ಪುಗಾರಿಕೆಯನ್ನ ಮಾಡಿಕೊಟ್ಟಂತಹ ವ್ಯಕ್ತಿಗಳಿಗೆ ನಾವು ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. 5 ಜನ ತೀರ್ಪುಗಾರರು: ಅನ್ವರ್ MFC, ಇಕ್ಬಾಲ್ ದಾನಿ, ಮುನೀರ್. ಇಕ್ಬಾಲ್ ಎಲ್ಲಿದ್ದಾರೆ? ಮುನೀರ್, ಜಾಕೀರ್ ಹಾಗೂ ಶೈಲೇಶ್. ಈ ಒಂದು ಪಂದ್ಯಾವಳಿಯನ್ನ ಆಡಿಸುವುದರಲ್ಲಿ, ಆಟಗಾರನ ಆಡಿಸಲಿಕ್ಕಾಗಿ ಅಫಿಷಿಯಲ್ಸ್ಗಳ ತೀರ್ಮಾನ ಬಹಳ ಮುಖ್ಯ. ಬಹಳ ಅಚ್ಚುಕಟ್ಟಾಗಿ ಈ ಪಂದ್ಯಾವಳಿಯ ತೀರ್ಪುಗಾರ ನಡೆಸಿದಂತಹ ಇವರೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ಅದೇ ರೀತಿ ಒಂದು ಪಂದ್ಯಾವಳಿಯ ಯಶಸ್ಸಿಗೆ ಮತ್ತೊಂದು ಮುಖ್ಯ ಕಾರಣ ಸದ್ದು ಗದ್ದಲ ಉಂಟು ಮಾಡಬಲ್ಲಂತಹ ವ್ಯಕ್ತಿಗಳು, ದಿ ಕಮೆಂಟೇಟರ್ಸ್, ವೀಕ್ಷಕ ವಿವರಣೆಗಾರರು. ಅಬ್ದುಲ್ ಸಮದ್, ನೇರ ದಿಟ್ಟ ನಿರಂತರ ಖ್ಯಾತಿಯ ಅಬ್ದುಲ್ ಸಮದ್, ಬಹಳ ಅಚ್ಚುಕಟ್ಟಾದ ಕನ್ನಡ ವೀಕ್ಷಕ ವಿವರಣೆ ನೀಡಬಲ್ಲಂತಹ ಒಬ್ಬ ವ್ಯಕ್ತಿ, ಅನುಭವಿ ವೀಕ್ಷಕ ವಿವರಣೆಗಾರ. ಮತ್ತೊಬ್ಬ ವ್ಯಕ್ತಿ ಅನ್ಸಾರ್ ವಿಟ್ಲ, ಉದಯೋನ್ಮುಖ ಪ್ರತಿಭೆ, ಯಂಗ್ ಜನರೇಷನ್ಗೆ ಬ್ಯಾಟನ್ ಕೈ ಮಾಡ್ತಾ ಇದ್ದೀವಿ. ಅನ್ಸಾರ್ ವಿಟ್ಲ. ಅದೇ ರೀತಿ ನಮಗೆ ಧ್ವನಿವರ್ಧಕ ಬೆಳಕು ಬಿಟ್ಕೊಟ್ಟಂತಹ ಅನು ಎಲೆಕ್ಟ್ರಿಷಿಯನ್, ಬನ್ನಿ ಸರ್, ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ 1 ರನ್ ಕಡಿಮೆ ಆದ್ರೆ ನೀವು ಬೊಬ್ಬೆ ಆಗ್ತೀರಲ್ವಾ? ಎಷ್ಟು ಕಷ್ಟ ಇದೆ. ಸಿನಾನ್ ಸ್ಕೋರರ್, ಸಂಖ್ಯಾಶಾಸ್ತ್ರಜ್ಞ ಸಿನಾನ್, ಪಂದ್ಯಾವಳಿ ಉದ್ದಕ್ಕೂ ನಮಗೆ ಸ್ಕೋರರ್ ಆಗಿ ಸಹಕರಿಸಿದಂತಹ ಸಿನಾನ್, ಬನ್ನಿ ಸರ್. ಎಷ್ಟು ಕಷ್ಟ ಇದೆ ಅಂತ ಅವರಿಗೆ ಕೇಳಿ. 10 ದಿನ ಗಣ್ಣಿರ್ತಾರೆ ಗ್ರೌಂಡಿಗೆ. ಮತ್ತೆ ಈ ಒಂದು ಪಂದ್ಯಾವಳಿಯನ್ನ ಜಗತ್ತಿನಾದ್ಯಂತ ಲೈವ್ ಟೆಲಿಕಾಸ್ಟ್ ಸ್ಟ್ರೀಮಿಂಗ್ ಕೊಟ್ಟಂತಹ ವೈ ಸ್ಪೋರ್ಟ್ಸ್ ಬೆಂಗಳೂರು. ಯಾರಾದ್ರೂ ಬನ್ನಿ ಸರ್, ರೆಪ್ರೆಸೆಂಟೇಟಿವ್ ವೈ ಸ್ಪೋರ್ಟ್ಸ್ ಬೆಂಗಳೂರು. ದೇ ಹ್ಯಾವ್ ಲೈವ್ ಸ್ಟ್ರೀಮ್ ದಿಸ್ ಟೂರ್ನಮೆಂಟ್ ಅಕ್ರಾಸ್ ದಿ ವರ್ಲ್ಡ್. ಥ್ಯಾಂಕ್ ಯು. So, man of the match of the final. Aftab. Why? ಯಾಕೆ ಸರ್? 25 ಓಟ, 1 ರನ್, 1 ವಿಕೆಟ್. ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಆಫ್ಟರ್ ದಿ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್, BFC, ದಿ ಕ್ಯಾಪ್ಟನ್ ಆಫ್ ದಿ ಸೈಡ್, ಆಫ್ಟರ್ man of the match of the final. ನೀಡ್ತಾ ಇದ್ದಾರೆ ನಮ್ಮ ಗಣ್ಯ ಅತಿಥಿಗಳು. ಇರ್ಫಾನ್ ಬಸ್ಮರ್ಪು 500 ರೂಪಾಯಿಗೆ ನಗದು ಬಹುಮಾನವನ್ನು ಕೂಡ ನೀಡ್ತಾ ಇದ್ದಾರೆ. ಫೈನಲ್ ಪಂದ್ಯದ ಪುರುಷೋತ್ತಮ ಪ್ರಶಸ್ತಿಗಾಗಿ, ಪ್ರದರ್ಶನಕ್ಕಾಗಿ 500 ರೂಪಾಯಿಗೆ ನಗದು ಬಹುಮಾನ. ಕಂಗ್ರಾಚುಲೇಷನ್ಸ್ ಅರ್ಥಾತ್. ಥ್ಯಾಂಕ್ ಯು ಅವರ್ ಗೆಸ್ಟ್. ಬೆಸ್ಟ್ ಬೌಲರ್, ಬೆಸ್ಟ್ ಬೌಲರ್. ಅಫ್ಲಾಲ್ ಮೀನ್ಸ್ ಗ್ರೇಟ್ ಅಂತ ಅರಬಿಯಲ್ಲಿ, ಗೊತ್ತಾ ನಿಮ್ಗೆ? ಅಫ್ಲಾಲ್ ಅಂತ ಹೇಳಿದ್ರೆ ಏನು? ಗ್ರೇಟ್. Yes, he is the great bowler of this tournament. ಅಫ್ಲಾಲ್. ಇವನು ತುಂಬಾ ನಗದು ಕೂಡ ಇದೆ ಅಂತ ಅನ್ಸುತ್ತೆ. ಇರ್ಫಾನ್ ಅವರಿಂದ 1,000. ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್ ರಾಸ್ ಫ್ಯಾಬ್ರಿಕ್ಸ್ ಅವರಿಂದ 2,000. ರಾಸ್ ಫ್ಯಾಬ್ರಿಕ್ಸ್ ಅವರಿಂದ 2,000 ಕೊಟ್ಟು ಈಗಾಗಲೇ ಗೂಗಲ್ ಪೇ ಆಗಿದೆ. ಮಾರೂಫ್ ಈಗಾಗಲೇ 1,000 ರೂಪಾಯಿ ಗೂಗಲ್ ಪೇ ಆಗಿದೆ. HP ಫಿಶರೀಸ್ ಅವರಿಂದ 1,000 ರೂಪಾಯಿ ನಗದು. ಸರ್ಫರಾಜ್ ಅಫ್ಲಾಲ್ ನಿಂತ್ಕೊಳ್ಳಿ. ಸರ್ಫರಾಜ್ ಅವರಿಂದ 1,000 ರೂಪಾಯಿ ನಗದು. ಜೇಬು ತುಂಬಿಗೆ ಅಫ್ಲಾಲ್. ಆಮೇಲೆ ಸಿಗೋಣ.
ಇರ್ಫಾನ್ BFC ಅವರಿಂದ 1,000 ಇನ್ನೊಂದು 1,000 ಸಿಕ್ಕಿದೆ, ಗೂಗಲ್ ಪೇ ಆಗಿದೆ. ಥ್ಯಾಂಕ್ ಯು ಸರ್. ಬೆಸ್ಟ್ ಬ್ಯಾಟ್ಸ್ಮನ್ ಎಲ್ಲ ನೀವೇ ಕೊಂಡದ್ರೆ ಹೇಗೆ ಸರ್? ಆಯ್ತು, ಕೊಡೋಣ. ಶಹೀರ್ ದಿ ಬೆಸ್ಟ್ ಬ್ಯಾಟ್ಸ್ಮನ್, ದಿ ಸೆಕೆಂಡ್ ಮೋಸ್ಟ್ ಸ್ಕೋರರ್ ಆಫ್ ದಿ ಟೂರ್ನಮೆಂಟ್. ಈ ಪಂದ್ಯಾವಳಿಯ ದ್ವಿತೀಯ ಬಾರಿ ಅತಿ ಹೆಚ್ಚು ರನ್ ಮಾಡಿದಂತಹ ವ್ಯಕ್ತಿ. ಇರ್ಫಾನ್ 500 ರೂಪಾಯಿ ನಗದು, ನಾವು 1,000 ರೂಪಾಯಿ ಗೂಗಲ್ ಪೇ ಮಾಡಿದ್ದಾರೆ ಸೌದಿ ಅರೇಬಿಯಾದಿಂದ. ಬೆಸ್ಟ್ ಬ್ಯಾಟ್ಸ್ಮನ್ ಶಹೀರ್, ಸೆಮಿಫೈನಲ್ ನಲ್ಲಿ ಆಡಿದ ಆಟ ಅದ್ವಿತೀಯ, ಗೈಡ್ ಮಾಡಿದ್ರು ತಂಡವನ್ನ ಫೈನಲ್ ಹಂತಕ್ಕೆ. ಸ್ಟ್ರಾಂಗ್ ಮ್ಯಾನ್. ಅವರು ನಮ್ಮ ಸರ್ಕಾರದವರು ಹೇಳಿದ ಹಾಗೆ ಹೆಲ್ತ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಹೆಲ್ತ್ ಇಸ್ ವೆಲ್ತ್. ಮ್ಯಾನ್ ಆಫ್ ದ ಸೀರೀಸ್. ನೋ ಅಪೀಲ್, ಯಾವುದೇ ಅಪೀಲೇ ಇಲ್ಲ, ಆರ್ಗ್ಯುಮೆಂಟೇ ಇಲ್ಲ. ಬನ್ನಿ ಸರ್. 3 ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ yesterday. ಸೈಕಲ್ 22,000 ರೂಪಾಯಿ ಬೆಲೆ ಬಾಳುವ ಸೈಕಲ್. ವ್ಯಾಯಾಮ ಮಾಡಿ, ಆರೋಗ್ಯ ಕಾಪಾಡಿ. ಮ್ಯಾನ್ ಆಫ್ ದ ಸೀರೀಸ್, ಹ್ಯಾಟ್ರಿಕ್ ಆಫ್ ಮ್ಯಾನ್ ಆಫ್ ದಿ ಮ್ಯಾಚಸ್ yesterday. Who is the reason to be man of the match? NFC ತಂಡ ಫೈನಲ್ ಹಂತಕ್ಕೆ ಹೊರಗಡೆಗೊಳ್ಳಬೇಕಾದರೆ ಸೆಮಿಫೈನಲ್ ನಲ್ಲಿ ಅವರು ಅಬ್ಬರಿಸಿದ ಅಬ್ಬರ ಆರೋಗ್ಯ ಕಾರ್ಡಲ್ಲಿನ ತೆರಿಗೆ ಕೂಡ ಇರಲಿಲ್ಲ. ಆ ರೀತಿ ಅಬ್ಬರಿಸಿದ್ರು ಸೆಮಿಫೈನಲ್ ಅಲ್ಲಿ. ಮ್ಯಾನ್ ಆಫ್ ದ ಸೀರೀಸ್ ಕಂಗ್ರಾಚುಲೇಷನ್ಸ್ ಟು ದಿಸ್ ಮ್ಯಾನ್. ಸೊ ಇನ್ನು 2 ಪ್ರಶಸ್ತಿಗಳು ಬಾಕಿ ಇದೆ. ಎಲ್ಲ ಟ್ರೋಫಿಗಳನ್ನ ನಮಗೆ ನೀಡಿದವರು ಚಾಯ್ ಪತ್ತಿ, ಒಳ್ಳೆ ಚಹಾ ಸಿಗ್ತದೆ ಅಲ್ಲಿ, ಚಾಯ್ ಪತ್ತಿ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಎಲ್ಲ ಟ್ರೋಫಿಗಳನ್ನ. ವಿನ್ನರ್ಸ್ ಟ್ರೋಫಿಯನ್ನು ಬಿಟ್ಟು ರನ್ನರ್ಸ್ ಅಪ್ 20,000 rupees cash. Trophy runners up, it is none other than NFC Mukachero, the captain and the manager. Please come out to the stage and collect your best side. You will be the winner. We wish you all the best. We wish you all the best. NFC Mukacheri, they are the champion team. This time they are not able to, but next time they will be. Their determination and confidence is very high. NFC Mukacheri. One of the champion team, NFC Mukacheri. Pass, bani sir, pass. ಪಾಸ್ ಎಲ್ಲಿದ್ದಾರೆ? ಬನ್ನಿ ಪಾಸ್. ಬಹಳ ಅನುಭವಿ ಆಟಗಾರ ಫಯಾಸ್, ಕ್ಯಾಪ್ಟನ್ ಸೈಫ್. ಈ ವರ್ಷದ ಇವರ 3ನೇ ಪ್ರಶಸ್ತಿ. 1 ಬಾರಿ ಚಾಂಪಿಯನ್, 2 ಬಾರಿ ರನ್ನರ್ಸ್ ಅಪ್. ಸೈಫ್ ರವರ ನಾಯಕತ್ವದಲ್ಲಿ NFC ತಂಡ ಮತ್ತೊಮ್ಮೆ ತಿರುಗಿ ಬರುತ್ತಾ ಇದೆ. NFC ಮುಕಚ್ಚೇರಿ ಫೈನಲ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ರು ಕೂಡ ಮುಂದಿನ ಪಂದ್ಯಾವಳಿಯಲ್ಲಿ ಮೈಕೊಡವಿ ಫೀನಿಕ್ಸ್ ತರ ಎದ್ದು ಬರ್ತಾರೆ ಎಂಬ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದಾರೆ. NFC ಮುಕಚ್ಚೇರಿ ತಂಡಕ್ಕೆ ಅಭಿನಂದನೆಗಳು. ಈ ಟ್ರೋಫಿಯನ್ನ ಸ್ಪಾನ್ಸರ್ ಮಾಡಿದವರು ಚಾಯ್ ಪತ್ತಿ. And the winners sponsored by Maruti Janaseva Sangha, BFC, the winners of this tournament, BFC, Bhattigadda Friends and Cultural Association, ನಗದು ಹಾಗೂ ಹೊಳೆಯುವಂತಹ ಟ್ರೋಫಿ winners of Elite Trophy 2024, Bhattigadda Friends Cultural Association, Attack Aziz.
ಈ ಒಂದು ಪಂದ್ಯಾವಳಿ ಯಶಸ್ಸಿಗೆ ಮುಖ್ಯ ಸೂತ್ರಧಾರ ಅತಾಕ್ ಅಜೀಜ್ ಅವರಿಗೆ ನಮ್ಮ BFC ಬಸವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ಹಾಗೂ ನಮ್ಮ ಸೇವಾ ಸಂಘದ ವತಿಯಿಂದ ಹೃದಯಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಎಲ್ಲ ಗಣ್ಯ ಅತಿಥಿಗಳಿಗೆ ಕೂಡ ಅವರ ಸಮಯವನ್ನು ನಮ್ಮೊಂದಿಗೆ ಮಾಡಿದ್ದಕ್ಕಾಗಿ